ಅಧ್ಯಕ್ಷರೇ, ಈ ಅರಣ್ಯ ಭೂಮಿಯಿಂದ ಈ ರಾಜ್ಯದ ದೇಶದ ಅಭಿವೃದ್ಧಿಗೂ ತೊಂದರೆ ಆಗ್ತಾ ಇದೆ. ನಾವು ಅರಣ್ಯ ಮಂತ್ರಿಗಳನ್ನ ಇಲಾಖೆನ ತೆಗಳಬೇಕು ಅಂತ ಅಲ್ಲ, ಸನಾತನ ಕಾಲದಲ್ಲಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸನಾತನ ಕಾಲದಿಂದ ಅಲ್ಲೇ ಊರು ಕಟ್ಟಿ ಅಲ್ಲೇ ಬೆಳೆದು ಅವರು ಮರನ ಹಾಕಿ ಅವ್ರ ಜೀವನನೇ ಅದು. ಈಗ ಸರ್ವೆ ಅಂತ ಹೇಳಿ ಬಂದ್ಬಿಟ್ಟು ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ನೀವೆಲ್ಲ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು JCB ತಗೊಂಡು ಟ್ರಂಚ್ ಹೊಡಿಯಕ್ಕೆ ಬರ್ತಾರೆ. ಪಾಪ ಅವರು ಮೇಲಧಿಕಾರಿಗಳು ಹೇಳ್ತಾರೆ, ಕಾನೂನು ಹೇಳುತ್ತೆ ಇದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಟ್ರಂಚ್ ಹೊಡೀರಿ ಅಂತ ಹೇಳ್ತಾರೆ. ಅಲ್ಲ, ಈ ಸಚಿವರು ಬಂದ ಮೇಲೆ ಅಂಥವೆಲ್ಲ ನಿಲ್ಲಿಸಿದ್ದಾರೆ. ತಡ್ರಿ ಸ್ವಲ್ಪ ನೋಡೋಣ, ಕಾದು ನೋಡೋಣ, ಸ್ವಲ್ಪ ನಿಲ್ಲಿಸಿ ಅಂತ ನಿಲ್ಲಿಸಿದ್ದಾರೆ. ಆದರೆ ಅವ್ರಿಗೆ ಭಯ ಏನು, ಯಾವಾಗ್ಲೂ ಬಂದು ಟ್ರಂಚ್ ಹೊಡೆಯೋದು, ಯಾವಾಗಲೂ ನಿಮ್ಮ ಭೂಮಿ ಅಲ್ಲ ಅನ್ನೋದು. ಈ ಥರದ ಭಾವನೆನ ಪ್ರತಿಯೊಂದು ಊರಿನಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈಗ ಒಂದು ಕಲ್ತ್ಬಿಟ್ಟಿದ್ದಾರೆ. ಈ ನ್ಯಾಯಾಲಯಗಳು ಏನೇನು ತೀರ್ಪು ಕೊಡ್ತಾವೋ ಗೊತ್ತಿಲ್ಲ. ಡೀಮ್ಡ್ ಫಾರೆಸ್ಟ್ ಅಂತ ಒಂದು ನಕ್ಷೆನ ತಗೊಂಡು ಬಂದ್ಬಿಟ್ಟಿದ್ದಾರೆ. ಇದು ಯಾವುದೋ ಇಸ್ವಿನಲ್ಲಿ ನಮಗೆ ಫಾರೆಸ್ಟ್ಗೆ ಡೀಮ್ಡ್ ಫಾರೆಸ್ಟ್ ಅಂತ ಕೊಟ್ಬಿಟ್ಟಿದ್ದಾರೆ. ಅದು ಈ ಭಾಗ, ಈ ಪ್ರದೇಶ ಆ ಡೀಮ್ಡ್ ಫಾರೆಸ್ಟ್ ಇರಬೇಕಾದಂಥ ಲಕ್ಷಣಗಳನ್ನು ಹೊಂದಿದೆ. ಇಷ್ಟು ಮರ ಇರಬೇಕು, ಇಷ್ಟು ಗಿಡಮೂಲಿಕೆ ಇರಬೇಕು, ಇಷ್ಟು ಇದಿರಬೇಕು. ಆ ಲಕ್ಷಣ ಹೊಂದಿರತಕ್ಕಂಥ ಭೂಮಿ ಎಲ್ಲ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಬಂದ್ಬಿಟ್ಟು ಡೀಮ್ಡ್ ಫಾರೆಸ್ಟ್ ಅಂತ ಟ್ರಂಚ್ ಹೊಡೆಯೋದನ್ನು ಕಲ್ತ್ಬಿಟ್ಟಿದ್ದಾರೆ. ಆದ್ರಿಂದ ನಾನು ಹೇಳ್ತಕ್ಕಂಥದ್ದು, ಡೀಮ್ಡ್ ಫಾರೆಸ್ಟು ಯಾರು ಯಾವಾಗ ಈ 100 ವರ್ಷದಿಂದ ಉಳ್ತಾ ಇರೋ ಭೂಮಿನ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಬಂದು ಒತ್ತುವರಿ ಮಾಡ್ಕೊಳ್ತಕ್ಕಂಥದ್ದಲ್ಲ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಿದ್ದೀವಿ. ಕೇಂದ್ರ ಸರ್ಕಾರ ಆಗಲಿ, ನ್ಯಾಯಾಲಯ ಆಗಲಿ ಈ ದೇಶದ ಕಾನೂನಿನ ಚೌಕಟ್ಟಿನೊಳಗೆ ಬರ್ತವೆ. ಹಂಗಂತೇಳಿ ಯಾರನ್ನ ಮನುಷ್ಯರನ್ನ ಹಾಳು ಮಾಡಿ, ಮನುಷ್ಯರನ್ನ ಜೀವಂತವಾಗಿ ಒಂದು ಸಮಸ್ಯೆ ಸಿಗಾಕಿ ಅರಣ್ಯ ಏನು ಬೆಳೆಸಿ, ಈ ದೇಶದ ಅರಣ್ಯ ಎಲ್ಲ ನಾವು ನೋಡಿದ್ವಿ, ಅಲ್ಲೆಲ್ಲ ನೋಡ್ತಾ ಇದ್ವಿ. ಎಂತೆಂಥ ನೀಲಗಿರಿ ಗಿಡ ಬಿಟ್ಟರೆ ಎಂತೆಂಥದ್ದು ಇಲ್ಲ ಫಾರೆಸ್ಟ್ ಒಳಗೆ. ಈಗಿರೋ ಮಂತ್ರಿಗಳೇನು ಇದಲ್ಲ. ಈಗ ಒಂದು ವ್ಯವಸ್ಥೆ ಹಂಗಿದೆ. ಆದ್ರಿಂದ ದಯಮಾಡಿ ಇನ್ನೊಂದು ಕೊನೆಯದಾಗಿ ಅಧ್ಯಕ್ಷರೇ, ನಮ್ಮಲ್ಲಿ ಎತ್ತಿನೊಳೆ ಪ್ರಾರಂಭ ಆಗಿ 10 ವರ್ಷ ಆಯ್ತು. 10 ವರ್ಷದಿಂದ ಸುಮಾರು 14,000-15,000 ಕೋಟಿ ರೂಪಾಯಿ ದುಡ್ಡನ್ನ ಕರ್ನಾಟಕ ಸರ್ಕಾರ ಅದಕ್ಕೆ ವ್ಯಯ ಮಾಡಿದೆ. ಇವತ್ತು ಅದು ಈ ಮಳೆ ಎಲ್ಲ ಹೋಗಿ ಸಮುದ್ರ ಸೇರ್ತಾ ಇದೆ. ನೀರು ಒಂದೇ ಒಂದು 500 ಮೀಟರ್ ಡೀಮ್ಡ್ ಫಾರೆಸ್ಟ್ನಿಂದ ಇದು ನಮ್ಮದು ಅಂತ ಹೇಳಿ ಬಂದು ನಿಲ್ಲಿಸಿದ್ರಿಂದ ಕೆಲಸ ಆಗ್ದಲ್ಲೇ ಇವತ್ತು ತುಮಕೂರವರೆಗೂ ನೀರು ಬರ್ತಕ್ಕಂಥದ್ದನ್ನ ವ್ಯವಸ್ಥೆನ ನಿಲ್ಲಿಸಿ ಹಾಕಿದ್ದಾರೆ. ಏನು ಈ ದೇಶದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ನೀರಾವರಿಗಿಂತ ಕುಡಿಯೋ ನೀರಿಗಿಂತ ಏನು ಕುಡಿಯೋ ನೀರಿಲ್ಲದೆ ಇದ್ರು ಡೀಮ್ಡ್ ಫಾರೆಸ್ಟಾ? ಬೇಕಾದಷ್ಟು ಜಾಗ ಐತೆ. ಬೆಳೆಸೋದಾದ್ರೆ ಎಷ್ಟು ಜಾಗ ಬೇಕಾದ್ರೂ ನಾವು ಹೇಳಿದ್ವಿ, ಮೊನ್ನೆ ಸಚಿವರು ಬಂದು ನಾವು ಎಷ್ಟು ಜಮೀನು ಬೇಕಾದ್ರೂ ಇರೋದನ್ನ ಅರಣ್ಯನೇ ಬೇಡ ಅನ್ನೋ ತರ ಮಾತಾಡ್ತಾ ಇದ್ದಾರೆ. ಅವ್ರ ಮಂದಿ ಕೂತ್ಕೊಳ್ಳಿ. ಅಲ್ಲ ಏನಪ್ಪ ಇಲ್ಲಿ ಮಾತಾಡಿ, ಏನಪ್ಪ ಈ ಕಡೆ ಮಾತಾಡಿ. ಶಿವಲಿಂಗೌಡ್ರೆ, ನೀವು ಕಡೆ ನೋಡಿ. ಯಾಕೆ ನೀವು ಎತ್ನೊಳೆ ಬೇಡವಾ ನಿನ್ಗೆ? ಎತ್ನೊಳೆ ಬೇಡವಾ? ಅಯ್ಯೋ 20 ನಾವು ಇರ್ರಿ. ಜನ ಯೋಜನೆಗಳು, ನೀರಾವರಿಗಳು ಇಲ್ದೇ ಇದ್ರೆ ಏನ್ರಿ ಮಾಡ್ತೀರಿ? ಜೀವನ ಮಾಡಕ್ಕೆ ಕುಡಿಯೋ ನೀರಿಗೆಲ್ಲ ಇದು ಮಾಡೋದಲ್ಲ. ದಯವಿಟ್ಟು ನಾನು ಹೇಳೋದು ಮಂತ್ರಿಗಳಿಗೆ, ಪಾಪ ನೀವು ಬಹಳ ತಾಳ್ಮೆಯಿಂದ ಎಲ್ಲನೂ ಇದು ಮಾಡ್ಕೊಂಡ್ ಬರ್ತಾ ಇದ್ದೀರಿ. ಈಗಲೂ ಕೂಡ ಆ ಏನು ಸರ್ಕಾರದ ಯೋಜನೆಗಳಿದಾವೆ ಆ ಯೋಜನೆಗಳಿಗೆ ತಡೆ ಇಲ್ಲದ ರೀತಿಯಲ್ಲಿ ನೀವು ಆ ಬದಲಿ ಭೂಮಿನ ಬೇಕಾದ್ರೆ ರೆವಿನ್ಯೂ ನಮ್ಮ ಕೃಷ್ಣ ಬೈರೇಗೌಡರು ಹಿಡ್ಕೊಂಡು ಬದಲಿ ಭೂಮಿ ತಗೊಳ್ಳಿ, ಬೇಡ ಅಂತ ಹೇಳಿಲ್ಲ. ನಮ್ಮ ಅರಣ್ಯದಕ್ಕೋಸ್ಕರ ಆ ಕೆಲಸ ನಿಲ್ಲದ ಬೇಡಿ. ದಯವಿಟ್ಟು ಅದಕ್ಕೆ ಆದೇಶ ಕೊಟ್ಟು ಮೊನ್ನೆ ಹೇಳಿ ಬಂದಿದ್ರೆ ಈಗಲೂ ಹೇಳಿ ಅದನ್ನ ಆದೇಶ ಮಾಡಿಕೊಡಿ. ಆ ಎತ್ತಿನೊಳೆ ಮುಗಿಲಿ ಕೆಲಸ.